नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंद राजन, रेडियोलॉजिस्ट, मीन्स आपका स्कैनिंग डॉक्टर। इन माई प्रीवियस वीडियोस आई वाज टॉकिंग टू यू अबाउट अल्ट्रासೌಂಡ್ ಸ್ಕ್ಯಾನಿಂಗ್ ಇನ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ನಾನು ಫಸ್ಟ್ ಟ್ರೈಮಿಸ್ಟರ್ ಮತ್ತು ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ ಆಲ್ಮೋಸ್ಟ್ 28 ವೀಕ್ಸ್ ತನಕ ಯಾವ್ಯಾವ ತರಹ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ ಅನ್ನೋದನ್ನು ಕವರ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಮಿ ಟಾಕ್ ಟು ಯು ಅಬೌಟ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇನ್ ದ ಥರ್ಡ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ. ಅಂದರೆ ಎಲಾಬ್ರೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋದಲ್ಲಿ ನಾನು ಐ ವಿಲ್ ಜಸ್ಟ್ ಮೆನ್ಷನ್ ಯಾವ ಸ್ಕ್ಯಾನ್ಗಳನ್ನು ಮಾಡ್ತೀವಿ ಮತ್ತು ಯಾವಾಗ ಮಾಡ್ತೀವಿ, ಅಂದರೆ ಟೈಮು ಮತ್ತು ಟೈಪು ಎರಡೂ ಹೇಳೋಣ. ಸೊ 28 ವೀಕ್ಸ್ ಆನ್ವರ್ಡ್ಸ್ ಇಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ಬೇಬಿಯ ಗ್ರೋತ್ ಪ್ಯಾಟರ್ನು, ಬೇಬಿಯ ಸುತ್ತಮುತ್ತ ಫ್ಲೂಯಿಡ್ಸು ಮತ್ತು ಬೇಬಿಗೆ ಬ್ಲಡ್ ಸಪ್ಲೈ, ಬೇಬಿಯ ಆರ್ಗನ್ಸ್ ಡೆವಲಪ್ಮೆಂಟ್, ಸೊ ಇದೆಲ್ಲ ಅಸೆಸ್ ಮಾಡಿರ್ತೀವಿ ಆಲ್ರೆಡಿ. ನೆಕ್ಸ್ಟ್ ಮುಂದಕ್ಕಿರುವಂಥದ್ದು ಮೇಯ್ನ್ಲಿ ಬೇಬಿಯ ಗ್ರೋತ್ ಮತ್ತು ಬೇಬಿಯ ವೆಲ್ಬೀಯಿಂಗ್, ಅಂದರೆ ಫೀಟಲ್ ಗ್ರೋತ್ ಸ್ಕ್ಯಾನ್ ಮತ್ತು ಫೀಟಲ್ ವೆಲ್ಬೀಯಿಂಗ್ ಸ್ಕ್ಯಾನ್. ಅದ್ರ ಜೊತೆಗೆ ಫೀಟಲ್ ಡಾಪ್ಲರ್ ಇದು ಆ್ಯಡ್ ಮಾಡ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ 28 ವೀಕ್ಸ್ ಆನ್ವರ್ಡ್ಸ್ ಬೇಸಿಕಲಿ ಸ್ಕ್ಯಾನಿಂಗ್ ಮಗುವಿಗೆ ಸಂಬಂಧಪಟ್ಟಂತೆ ಇರುವುದು ಫೀಟಲ್ ಗ್ರೋತ್ ಸ್ಕ್ಯಾನ್, ಫೀಟಲ್ ವೆಲ್ಬೀಯಿಂಗ್ ಸ್ಕ್ಯಾನ್ ಮತ್ತು ಫೀಟಲ್ ಡಾಪ್ಲರ್. ಇದು ಮೂರೇ. ಆದರೆ ಇದು 28 ವೀಕ್ಸು ಮತ್ತು ಡಿಪೆಂಡಿಂಗ್ ಅಪಾನ್ ದ ರಿಸ್ಕ್ ಫ್ಯಾಕ್ಟರ್ಸ್ ಅದನ್ನು ಮೋರ್ ಫ್ರೀಕ್ವೆಂಟಾಗಿ ಮಾಡ್ತೀವಿ. ಕೆಲವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ರಿಲೇಟಿವ್ಲಿ ಕಡಿಮೆ ಇದೆ ಅಥವಾ 28 ವೀಕ್ಸ್ ತನಕ ಬೇರೆ ಯಾರು ಕಾಂಪ್ಲಿಕೇಶನ್ಸ್ ಇಲ್ಲ ಅಂಥವರಿಗೆ ನಾವು ಆಲ್ಮೋಸ್ಟ್ 4 ವೀಕ್ಸ್ ಒನ್ಸ್ ಮಾಡ್ತೀವಿ. ಬಟ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ ಅನ್ನೋರಿಗೆ 1 to 2 ವೀಕ್ಸ್ಗೆ ರಿಪೀಟ್ ಮಾಡಬೇಕಾಗತ್ತೆ. ಯಾವಾಗಲೂ ತನಕ ರಿಪೀಟ್ ಮಾಡ್ತೀವಿ? ಟಿಲ್ ದ ಡೆಲಿವರಿ ಅಥವಾ ಟಿಲ್ ದಿ ಸರ್ಜರಿ ಟು ಬ್ರಿಂಗ್ ದ ಬೇಬಿ ಔಟ್. ಇದು ಏನಂತಂದರೆ ಮಗುವಿನ ಬೆಳವಣಿಗೆ ಹಾಗೂ ತಾಯಿಯ ಆರೋಗ್ಯ ಇದೆರಡನ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಕೆಲವು ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಮಗು ಚೆನ್ನಾಗಿದೆ ಅನ್ನಿಸ್ತಾ ಇದೆ, ಆದರೆ ತಾಯಿಯ ಆರೋಗ್ಯ ಹದಗೆಟ್ಟಿರುತ್ತೆ. ಪ್ರೀ ಎಕ್ಲಾಂಪ್ಸಿ ಆಗಬಹುದು, ಬೇರೆ ಏನೇ ಇರ್ಬೋದು. ಇನ್ನು ಕೆಲವು ಪ್ರೆಗ್ನೆನ್ಸಿಯಲ್ಲಿ ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ, ಆದರೆ ಮಗುವಿನ ಗ್ರೋತ್ ಇರೋದಿಲ್ಲ. ಸೊ ಮಗುವನ್ನು ಜಾಸ್ತಿ ದಿವಸ ಒಳಗಡೆ ಬಿಡೋದ್ರಿಂದ ಅದಕ್ಕೆ ತೊಂದರೆ ಆಗುತ್ತೆ ವಿನಃ ಒಳ್ಳೆಯದಾಗೋದಿಲ್ಲ. ಸೊ ಈ ತರಹ ಸಮಯದಲ್ಲಿ ಈ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಮೋರ್ ರಿಪೀಟೆಡ್ ಸ್ಕ್ಯಾನ್ಸ್ ಅಂತ ಮಾಡ್ತೀವಿ. ಸೊ 28 ವೀಕ್ಸ್, 30 ವೀಕ್ಸ್, 32 ವೀಕ್ಸ್, 34 ವೀಕ್ಸ್, 36 ವೀಕ್ಸ್, ಹಾಗೆ ಟಿಲ್ ಡೆಲಿವರಿ. ನಾರ್ಮಲ್ ಡೆಲಿವರಿ ಆಗೋದು ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ರೇರ್. ಏನಕ್ಕೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಅವರಿಗೆ ನಾರ್ಮಲ್ ಕನ್ಸೆಪ್ಷನ್ನೇ ಆಗಿರೋದಿಲ್ಲ. ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ. ಹಾಗೇನಾದರೂ ನಾರ್ಮಲ್ ಡೆಲಿವರಿ ಆಗೋ ಹಾಗಿದ್ದರೂ ಅಲ್ಲಿ ತನಕ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಸೊ ಏನೇನು ಸ್ಕ್ಯಾನ್ ಮಾಡ್ತೀವಿ? ನಾನು ಹೇಳಿದ್ರೆ ಫೀಟಲ್ ಗ್ರೋತ್ ಸ್ಕ್ಯಾನ್. ಫೀಟಲ್ ಗ್ರೋತ್ ಸ್ಕ್ಯಾನಲ್ಲಿ ಏನು ಮಾಡ್ತೀವಿ? ಮಗುವಿನ ಕೆಲವು ಭಾಗಗಳನ್ನು ಮೆಷರ್ ಮಾಡ್ತೀವಿ. ಅಂದರೆ ತಲೆಯನ್ನು ಮೆಷರ್ ಮಾಡ್ತೀವಿ, ಅದರ ತೊಡೆಯ ಬೋನ್ ಅಂದರೆ ಫೀಮರ್ ಅಂತ ಹೇಳ್ತೀವಿ, ಥೈ ಬೋನ್, ಅದನ್ನು ಮೆಷರ್ ಮಾಡ್ತೀವಿ. ಅಬ್ಡಾಮಿನಲ್ ಸರ್ಕಂಫರೆನ್ಸ್ ಅಂದರೆ ಹೊಟ್ಟೆಯ ಪರಿಧಿ, ಅದನ್ನು ಮೆಷರ್ ಮಾಡ್ತೀವಿ. ಇದು ಮೆಷರ್ ಮಾಡಿಬಿಟ್ಟು ಒಂದು ಮಗುವಿನ ವಯಸ್ಸು ಎಷ್ಟಿರಬಹುದು, ಎಕ್ಸ್ಪೆಕ್ಟೆಡ್ ವೆಯ್ಟ್ ಆಫ್ ದ ಬೇಬಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇನ್ ಪ್ರೆಗ್ನೆನ್ಸಿ ಎಷ್ಟಿರಬಹುದು, EFW ಅಂದರೆ ಎಕ್ಸ್ಪೆಕ್ಟೆಡ್ ಫೀಟಲ್ ವೆಯ್ಟ್, ಅದನ್ನು ಕಂಡುಹಿಡಿತೀವಿ. ಅದನ್ನು ಕಂಡುಹಿಡಿದು ನಾವು ಮುಂಚೆ ಹೇಳಿದ್ನಲ್ಲ, ಮಗುವಿನ ಗ್ರೋತ್ ಕ್ಯಾಲ್ಕುಲೇಷನ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ CRL ಅಂದರೆ 7 to 8 ವೀಕ್ಸ್ ಅಥವಾ 9 ವೀಕ್ಸ್ ಟೈಮಲ್ಲಿ ಒಂದು ಮಗುವಿನ ಲೆಂತನ್ನು ಮೆಷರ್ ಮಾಡಿಬಿಟ್ಟು ನಾವು ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಅಂತ ಕೊಟ್ಟಿರ್ತೀವಿ. ಆ ಮೆಷರ್ಮೆಂಟನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ತೊಗೊಂಡು ಅದ್ರ ಪ್ರಕಾರ ಮಗು ಎಷ್ಟು ಬೆಳೆದಿದೆ ಎಷ್ಟು ಬೆಳೆದಿಲ್ಲ ಅದನ್ನು ಕಂಡುಹಿಡಿತೀವಿ. ಸೊ ಗ್ರೋತ್ ಸ್ಕ್ಯಾನ್ ಆಯಿತು. ಆಮೇಲೆ ಮಗುವಿನ ಸುತ್ತ ಎಷ್ಟು ಫ್ಲೂಯಿಡ್ ಇದೆ, ಅದಕ್ಕೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅದು ಲೈಕರ್ ಅಂತ ಹೇಳ್ತೀವಿ. ಆಮ್ನಿಯೋಟಿಕ್ ಫ್ಲೂಯಿಡ್ ಸಾಕಷ್ಟು ಇರಬೇಕು. ಅದು ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ಜಾಸ್ತಿ ಇದ್ದರೆ ಕಾರಣಗಳು ಬೇರೆ ಇರುತ್ತೆ, ಕಡಿಮೆ ಇದ್ದರೆ ಬೇರೆ ಕಾರಣಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಜಾಸ್ತಿ ಇತ್ತು ಅಂದರೆ ಡಯಾಬಿಟಿಸ್ ಇರಬಹುದು, ಇನ್ಫೆಕ್ಷನ್ ಇರ್ಬೋದು, ಬೇರೆ ಇರ್ಬೋದು. ಕಡಿಮೆ ಇತ್ತು ಅಂದರೆ ಲೀಕೇಜ್ ಆಗ್ತಿರಬಹುದು, ಅಥವಾ ಕಿಡ್ನಿ ಫಂಕ್ಷನ್ ಸರಿಯಾಗಿ ಮಾಡ್ತಿಲ್ಲ, ಯಾವುದು ಬೇಬಿದು, ಇದೆಲ್ಲ ಕಾರಣಗಳಿರಬಹುದು. ಅಥವಾ ತಾಯಿ ಡಿಹೈಡ್ರೇಷನ್ ಆಗಿರಬಹುದು, ಇದೆಲ್ಲ ಕಾರಣಗಳಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಮಗುವಿನ ಸುತ್ತ ಇರುವಂಥ ಫ್ಲೂಯಿಡ್, ಆಮ್ನಿಯಾಟಿಕ್ ಫ್ಲೂಯಿಡ್ ಅಸೆಸ್ಮೆಂಟ್ ಮಾಡ್ತೀವಿ. ಗ್ರೋತ್ ಜೊತೆ ಆಮ್ನಿಯಾಟಿಕ್ ಫ್ಲೂಯಿಡ್ ಆಯಿತು. ಅದರ ನೆಕ್ಸ್ಟ್ ಮಗುವಿನ ಮೂಮೆಂಟ್ಸ್, ಕೈ ಕಾಲುಗಳನ್ನು ಹೆಂಗೆ ಆಡಿಸುತ್ತೆ, ಕತ್ತನ್ನು ಹೆಂಗೆ ಆಡಿಸುತ್ತೆ, ಬ್ರೀದಿಂಗ್ ಮೂಮೆಂಟ್ಸು, ಇದೆಲ್ಲ ಅಬ್ಸರ್ವ್ ಮಾಡ್ತೀವಿ. ಇದು ಬಯೋಫಿಸಿಕಲ್ ಪ್ರೊಫೈಲ್ ಅಂತ ಹೇಳ್ತೀವಿ, BPP, ಬಯೋಫಿಸಿಕಲ್ ಪ್ರೊಫೈಲ್. ಬಯೋಫಿಸಿಕಲ್ ಪ್ರೊಫೈಲಲ್ಲಿ 4-5 ಅಂಶಗಳಿರುತ್ತೆ. ಆ ಅಂಶಗಳಿಗೆ ಒಂದೊಂದು ಪಾಯಿಂಟ್ಸ್ ಅಂತ ಕೊಡ್ತೀವಿ, ಸ್ಕೋರ್ಸ್ ಕೊಡ್ತೀವಿ, 02, 02, 02 ಅಂತ.
ಇದ್ದರೆ 2 ಅಂತ, ಇಲ್ಲ ಅಂದರೆ 0 ಅಂತ. ಹಾಗಾಗಿ ಅದನ್ನ ಔಟ್ ಆಫ್ 10 ನಾವು ಎಷ್ಟು ಸ್ಕೋರ್ ಬರುತ್ತೆ ಅದ್ರ ಮೇಲೂ ಬೇಬಿಯ ಪ್ರೋಗ್ರೆಸ್ ಗೊತ್ತಾಗುತ್ತೆ ನಮಗೆ. ಅಡಿಷನಲಿ ಫೀಟಲ್ ಡಾಪ್ಲರ್ ಅಂತ ಹೇಳ್ತೀವಿ. ಫೀಟಲ್ ಡಾಪ್ಲರ್ ಅಂದರೆ ಮಗುವಿನ 3-4 ರಕ್ತನಾಳಗಳನ್ನು ಕಾಯಮಾಗಿ ಇಟ್ಕೊಂಡು ನಾವು ಅದನ್ನು ಮೆಷರ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಏನು ಮೆಷರ್ ಮಾಡ್ತೀವಿ? ಬ್ಲಡ್ ಫ್ಲೋ, ಅದಕ್ಕೆ ಮತ್ತೆ ರೆಸಿಸ್ಟೆನ್ಸ್ ಎಷ್ಟಿದೆ, ಇದನ್ನೆಲ್ಲ ಮೆಷರ್ ಮಾಡ್ತಾ ಹೋಗ್ತೀವಿ. ಸೊ ಈ ಪ್ರತಿಯೊಂದು ಪ್ಯಾರಾಮೀಟರು ಇಟ್ ಕ್ಯಾನ್ ಚೇಂಜ್ ಆಲ್ಮೋಸ್ಟ್ ಆನ್ ಎ ಡೈಲಿ ಬೇಸಿಸ್ ಆರ್ ಫ್ಯೂ ಡೇಸ್, ಒಂದ್ಸಲಿ ಚೇಂಜ್ ಆಗ್ತಾ ಇರಬಹುದು ಡಿಪೆಂಡಿಂಗ್ ಅಪಾನ್ ದ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಈ ಪ್ಯಾರಾಮೀಟರ್ಸ್ ನೋಡೋದಕ್ಕೆ ಫೀಟಲ್ ಡಾಪ್ಲರ್ ಅಂತ ಹೇಳ್ತೀವಿ. ಸೊ 3rd ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ನಾವು ಮಾಡುವಂಥದ್ದು ಫೀಟಲ್ ಡಾಪ್ಲರ್, ಫೀಟಲ್ ಗ್ರೋತ್ ಸ್ಕ್ಯಾನ್, ಫೀಟಲ್ ವೆಲ್ಬೀಯಿಂಗ್ ಸ್ಕ್ಯಾನ್, ಇದು 3 ಮಾಡೋದು. ಇದು 3ರಲ್ಲಿ ಮಲ್ಟಿಪಲ್ ಪ್ಯಾರಾಮೀಟರ್ಸ್, ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ಅಸೆಸ್ ಮಾಡ್ತೀವಿ ನಾವು. ಅಡಿಷನಲ್ಲಿ ಮಗುವಿನ ಓವರಾಲ್ ಬೆಳವಣಿಗೆ ಯಾವ ಥರ ಇದೆ, ಅದು ಆ್ಯಕ್ಟಿವಿಟಿ ಚೆನ್ನಾಗಿದೆಯಾ, ಇದೆಲ್ಲ ನೋಡ್ತೀವಿ. ಇವೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ಪಾಯಿಂಟಲ್ಲಿ ನಾವು ಮಗುವನ್ನು ಹೊರಗೆ ತೆಗಿಬೇಕಾಗುತ್ತೆ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ಅದು ಏನು? ಬ್ಯಾಲೆನ್ಸಿಂಗ್ ಆ್ಯಕ್ಟು. ಮಗುವಿನ ಆರೋಗ್ಯ ಹದಗೆಡಬಾರ್ದು, ತಾಯಿಯ ಆರೋಗ್ಯ ಹದಗೆಡಬಾರ್ದು. ಇದು ಎರಡೂ ಮ್ಯಾಚ್ ಮಾಡಿ ಯಾವ ಪಾಯಿಂಟಲ್ಲಿ ಮಗುವಿನ ಹೊರಗೆ ತೆಗಿಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೋಸ್ಕರ ಈ ರೆಗ್ಯುಲರ್ ಆಗಿ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಸೊ ಇದು 3rd ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಮಾಡುವಂಥ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಇರುವಂಥ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ಗಳು. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಬಿ ಟಾಕಿಂಗ್ more about ultrasound in high risk pregnancy, about different parameters. If you want to know more about ultrasound in high risk pregnancy, please follow me on Vigyan with Dr. G. Jai Hind.